ಇವತ್ತು ಇಲ್ಲಾಗಿರೋದಕ್ಕೆ ನಾನೇ ಜವಾಬ್ದಾರಿ. ನಾನು ಇವರೆಲ್ಲರ ಮನಸ್ಸನ್ನು ನೋಯಿಸಿದ್ದೀನಿ. ನನಗೆ ಕ್ಷಮಿಸಿ. ಆದರೆ ಒಂದು ವಿಷಯ, ಇವನ ಬಗ್ಗೆ ಡೀಟೇಲ್ಸ್ ಗೊತ್ತಾದ್ಮೇಲೆ ನಿಮ್ಗೆ ಎಂಥವನ್ನಂತೂ ಗೊತ್ತಾಗಿತ್ತು. ಗೊತ್ತಾದ್ಮೇಲೂ ನಾನು ಎಂಗೇಜ್ಮೆಂಟ್ನ ತಡೆದೇ ಹೋಗಿದ್ರೆ ಭೂಮಿಕಾ ಅವ್ರ ಲೈಫ್ ಹಾಳಾಗೋಗ್ತಾ ಇತ್ತು. ಇವನು ಮದುವೆ ಆಗಿರೋ ವಿಚಾರ ಅಪ್ಪ ಅಮ್ಮನಿಂದ ಮುಚ್ಚಿಟ್ಟು ದೊಡ್ಡ ದ್ರೋಹ ಮಾಡಿದಾನೆ. ಗೊತ್ತಿದ್ದಿದ್ರೆ ಇವನು ಮನೆಯಿಂದ ಹೊರಗಡೆ ಹಾಕಿರೋರು. ಇವ್ರು ಹೇಳ್ತಾ ಇರೋದಲ್ಲ ನಿಜನಾ? ನಿನ್ ಸ್ವಾರ್ಥಕ್ಕೋಸ್ಕರ ಒಂದು ಹುಡುಗಿ ಜೀವನನೇ ಹಾಳು ಮಾಡ್ತಿದ್ಯೇನೋ? ಕ್ಷಮಿಸಿ. ಇದರ ಬಗ್ಗೆ ನಮಗೆ ಕೊಂಚ ಮಾಹಿತಿ ಇದ್ದಿದ್ರು ಹೀಗಾಗಿ ಬಿಡ್ತಿರ್ಲಿಲ್ಲ ನಾವು. ಇನ್ನೂ ಏನು ಇಲ್ಲೇ ನಿಂತಿದ್ದೀರಾ ಮಿಸ್ಟರ್ ಗೌತಮ್? ಓ, ಇಷ್ಟೆಲ್ಲ ಆದಮೇಲೆ ನಾವು ದೊಡ್ಡ ಮನಸ್ಸು ಮಾಡಿ ನಿಮ್ಮನ್ನ ಕ್ಷಮಿಸ್ತೀವಿ ಅಂತ ಅನ್ಕೊಂಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಒಂದು ವ್ಯಾಪಾರ ಮಾಡೋಕ್ಕೆ ಮುಂಚೆ ಎಷ್ಟೆಲ್ಲ ವಿಚಾರಿಸೋ ನೀವು ಒಂದು ಹೆಣ್ಣಿನ ಜೀವನದ ಬಗ್ಗೆ ಒಂದು ತೀರ್ಮಾನ ತಗೊಳಕ್ ಮುಂಚೆ ಪೂರ್ವಾಪರ ವಿಚಾರಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಹೇಳ್ಬೋದಾಗಿತ್ತಲ್ವಾ, ಇದ್ರ ಹಿಂದೆ ನಾವಿದೀವಿ ವಿಚಾರಿಸಿ ಅಂತ. ಅಷ್ಟು ಹೇಳಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ಮಾಡಿರೋ ತಪ್ಪಿಂದ ಅನುಭವಿಸ್ತಾ ಇರೋದು ನಮ್ಮ ಕುಟುಂಬ. ನೀವೇನೇ ಮಾಡಿದ್ರು ನನ್ನ ಮಗಳು ಕಳ್ಕೊಂಡಿರೋ ಸಂತೋಷನ, ಮನಃಶಾಂತಿನ, ನೆಮ್ಮದಿನ ವಾಪಸ್ ಕೊಡಕ್ ಸಾಧ್ಯ ಇಲ್ಲ. ನೀವೇನೇ ಮಾಡಿದ್ರು ನನ್ನ ಮಗಳ ಜೀವನನ ಸರಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ನಿಮ್ಮೇಲೆ ಇಟ್ಟಿದ್ದ ಗೌರವನ ಕಳ್ಕೊಂಡಿದ್ದೀರಾ ನೀವು. ಪ್ಲೀಸ್ ಹೊರಟು ಬಿಡಿ. ನಿಂತ್ಕೊಳ್ಳಿ ಮಿಸ್ಟರ್ ಗೌತಮ್. ಅವರನ್ನು ಯಾರು ಬ್ಲೇಮ್ ಮಾಡಬೇಡಿ. ಅವರಿಂದ ತಪ್ಪಾಗಿರ್ಬಹುದು, ಆದರೆ ಅವ್ರು ಈ ಥರ ತಪ್ಪು ಮಾಡಿರೋದು ಕಾರಣ ನಾವೇ. ಹೌದು ಅಪ್ಪ, ಇದು ನಮ್ಮ ಮನೆಯವ್ರ ತಪ್ಪು. ಏನಾದರೂ ಆಗಲಿ, ಆದಷ್ಟು ಬೇಗ ಭೂಮಿಕಾ ಮದುವೆ ಮಾಡಬೇಕು ಅಂತ ಅಮ್ಮ ತಾನೇ ಹೇಳಿತ್ತು ಅಲ್ವಾ ಅಮ್ಮ? ಈಗ ನಿಂಗೆ ಸಂತೋಷ ಆಯ್ತಾ? ನೀನು ಅಷ್ಟು ಅವಸರ ಮಾಡಿದ್ದಕ್ಕೆ ಸಿಕ್ಕಿರೋ ಪರಿಣಾಮ ಆಯ್ತು. ಈಗ ನಿನ್ ತೃಪ್ತಿಯಾಗಿರುತ್ತೆ. ಇವತ್ತು ನಾನು ಎಲ್ಲರ ಹತ್ರ ಕೇಳಬೇಕು, ಒಂದು ಹುಡುಗಿಗೆ ಲೇಟಾಗಿ ಮದುವೆ ಆಗಬಹುದು, ಮದುವೆ ಆಗದೆ ಇರಬಹುದು, ಅದು ಶಂಸಕ್ಕಾಗದೇ ಇರುವಂತ ತಪ್ಪ? ಮದುವೆ ಆದ್ರೆ ಮಾತ್ರ ಒಂದು ಹೆಣ್ಣಿಂದ ಬದುಕಕ್ಕೆ ಸಾಧ್ಯನಾ? ಮದುವೆ ಲೇಟಾಗಾದ್ರೆ ತಪ್ಪು, ಮದುವೆ ಆಗದೆ ಇದ್ರೂ ತಪ್ಪು, ಮದುವೆ ಮುರಿದು ಹೋದ್ರೆ ಅದು ತಪ್ಪು, ಮದುವೆ ಆಗಿ ವಾಪಸ್ ತವ್ರ ಮನೆಗೆ ಬಂದ್ರೆ ಅದಿನ್ನೂ ದೊಡ್ಡ ತಪ್ಪು. ಯಾಕೆ ಹೆಣ್ಮಕ್ಳಿಗೆ ಇಷ್ಟು ಪ್ರಾಬ್ಲಮ್ಮು? ಯಾಕೆ ಹೆಣ್ಮಕ್ಳಿಗೆ ಮಾತ್ರ ಈ ಪ್ರಾಬ್ಲಮ್ಮು? ಈ ತರ ಬೇಗ ಬೇಗ ಅವಸರದಲ್ಲಿ ಮದುವೆ ಮಾಡಿ ಕಳಿಸಿ
ಗಂಡನ ಮನೆಯಲ್ಲಿ ಕಷ್ಟ ಸಹಿಸ್ಕೊಳ್ಳಕ್ಕೆ ಆಗದೆ, ಯಾರ ಹತ್ರನೂ ಹೊರಗೆ ಹೇಳ್ಕೊಳಕ್ಕಾಗದೆ, ಗಂಡನ ಮನೆಯಲ್ಲೇ ಇರಕ್ಕಾಗದೆ, ವಾಪಸ್ ತವ್ರ ಮನೆಗೆ ಬರಕ್ಕಾಗದೆ ಹೆಣ್ಮಕ್ಳು ನೆರಳ್ತಿದ್ದಾರೆ. ಒಂದು ಹೆಣ್ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಒಳ್ಳೆ ಸಂಸ್ಕಾರ ಕೊಟ್ರೆ ಸಾಲಲ್ಲ, ಅವಳು ಮದ್ವೆ ಆಗ್ಲೇಬೇಕು. ಅವಾಗ್ಲೇ ಅಪ್ಪ ಅಮ್ಮನಿಗೆ ತಮ್ಮ ಜವಾಬ್ದಾರಿ ಪೂರ್ತಿ ಆಯ್ತು ಅಂತ ನಿರ್ಧಾರ ತಗೋತೀರ. ನಮ್ಮ ಮಗಳಲ್ಲಿ ಯಾವ ತಪ್ಪು ಇಲ್ಲ ಅಂತ ಅನ್ಕೊಂಡ್ರು ಸಮಾಜ ತಂದೆ ತಾಯಿ ಮುಂದೆ ಮಾತಾಡಿ ಮಾತಾಡಿ ನಿಮ್ಮ ಮಗಳದೇ ತಪ್ಪು ಅನ್ನೋ ಹಾಗೆ ಭಾವನೆ ಬರೋ ಹಾಗೆ ಮಾಡ್ಬಿಡ್ತಾರೆ. ಯಾಕೆ ಇಲ್ಲ ಭೂಮಿ, ಯಾಕೆ ಯಾವಾಗ್ಲೂ ಹೆಣ್ಣನ್ನ ಹೆತ್ತವರೇ ದೋಷಿಸ್ತೀರಾ? ಅದಕ್ಕೆ ಅನ್ಸುತ್ತೆ ನಾವು ಪೂಜೆ ಮಾಡೋ ಯಾವ ದೇವ್ರಿಗೂ ಹೆಣ್ಮಕ್ಳ ಹುಟ್ಟಿಲ್ಲ. ಹೆತ್ತವ್ರಿಗೆ ಮಗ ಏನೇ ಮಾಡದೇ ಇದ್ರು ಅವನ ಮೇಲೆ ಕುರುಡ ನಂಬಿಕೆ ಇರುತ್ತೆ. ಸಮಾಜನೂ ಅವ್ರ ಮೇಲೇನೆ ಭರವಸೆ ಇಟ್ಟಿರ್ತೆ. ಆದ್ರೆ ಒಂದು ಹೆಣ್ಣು ಈ ಪ್ರಪಂಚದಲ್ಲಿ ಏನೇ ಸಾಧಿಸಿದ್ರು, ಕುಟುಂಬಕ್ಕೋಸ್ಕರ ತನ್ನ ಜೀವ ತ್ಯಾಗ ಮಾಡಕ್ ಸಿದ್ಧವಾಗಿದ್ರು, ಮಗನ್ ಸಿಗೋ ಬೆಲೆ ಮಗಳಿಗೆ ಸಿಗಲ್ಲ. ಅವಳು ಮದ್ವೆ ಆಗೋ ತನಕ ಮನೆಯವ್ರ ಮೇಲೆ ಹೊರೆಯಾಗಿ ಇರ್ತಾಳೆ ಅಲ್ವಮ್ಮ? ಅಲ್ವೇನೋ ಜೀವ? ನಾನು ನಿನ್ಮೇಲೆ ಭಾರ ಆಗಿದ್ದೀನಿ ಅಲ್ವೇನೋ? ನನಗ್ ಮದ್ವೆ ಆಗಿಲ್ಲ ಅಂತ ಹೇಳಕ್ಕೆ ನಿನ್ಗೆ ಅವಮಾನ ಆಗುತ್ತೇನೋ? ನಾನಿನ್ ಅಕ್ಕ ಅಂತ ಪರಿಚಯ ಮಾಡ್ಕೊಳಕ್ಕೆ ನನಗೆ ಮದ್ವೆ ಆಗ್ಲೇಬೇಕೇನೋ? ಅಪ್ಪ ನನ್ನ ಆತ್ಮವಿಶ್ವಾಸ ಕುಸ್ತು ಹೋಗೋ ತರ ಆಯ್ತು ಅಂತ ಹೇಳಿದ್ರಲ್ಲ, ಈ ಮದುವೆ ನಿಂತು ಹೋದ ಮಾತ್ರಕ್ಕೆ ನನ್ನ ಆತ್ಮವಿಶ್ವಾಸ ಕುಸ್ತು ಹೋಯ್ತಾ? ನನ್ನ ಅಷ್ಟು ವೀಕ್ ಅಂತ ಅನ್ಕೊಂಡ್ರ? ಮನೆಯವರಾಗಿ ನೀವೆಲ್ಲ ಮಾಡಿರೋ ತಪ್ಪೇನು ಗೌತಮ್ ಅವ್ರು ಮಾಡಿಲ್ಲ. ಮದ್ವೆ ಆಗಕ್ ಬಂದವನು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ಮದ್ವೆ ನಿಲ್ಸಿದ್ದಾರೆ. ಮೊದಲು ಮದ್ವೆ ಮಾಡಕ್ ಸಹಾಯ ಮಾಡಿದ್ರು, ಈಗ ಮದ್ವೆ ನಿಲ್ಸಕ್ ಸಹಾಯ ಮಾಡಿದ್ದಾರೆ. ಪ್ಲೀಸ್ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ, ಇದನ್ನ ಇಲ್ಲೇ ನಿಲ್ಲಿಸ್ಬೇಡಿ. ಇನ್ ಮುಂದೆ ಯಾವತ್ತೂ ನಮಗ್ ಸಹಾಯ ಮಾಡಕ್ ಬರಬೇಡಿ ಪ್ಲೀಸ್. ನನ್ಗೆ ಅರ್ಥ ಆಗುತ್ತೆ ನೀವು ಯಾಕೆ ಇಷ್ಟೆಲ್ಲ ಕಷ್ಟಪಟ್ರಿ ಅಂತ. ಆದ್ರೆ ಚಿಂತೆ ಮಾಡಬೇಡಿ, ನನ್ನ ಮದ್ವೆ ನಿಂತರು ಸರಿ. ನಿಮ್ಮ ತಂಗಿಗೆ ನನ್ನ ತಮ್ಮನ ಜೊತೆ ಮದ್ವೆ ಆಗೇ ಆಗುತ್ತೆ. ಈ ವಿಷಯದಲ್ಲಿ ನನ್ನ ನಿರ್ಧಾರನೇ ಅಂತಿಮ. ಅಕ್ಕ ಜೀವ, ನಾನು ನಿನಗೆ ಹೇಗಕ್ಕ ಹಾಗೆ ಮಹಿಮಾ ಅವ್ರ ತಂಗಿ. ಸಂಬಂಧ ಎಲ್ರಿಗೂ ಇಂಪಾರ್ಟೆಂಟು. ಆ ಮಾತು ನಿನ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಮಿಸ್ಟರ್ ಗೌತಮ್, ನೀವು ಫಿಕ್ಸ್ ಮಾಡಿರೋ ಡೇಟಲ್ಲಿ, ನೀವು ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲಿ ಜೀವ ಹಾಗೂ ಮಹಿಮನ್ಗೆ ಮದುವೆ ಆಗುತ್ತೆ. ಇದಕ್ಕೆ ಫೇವರ್ ಆಗಿ ನೀವು ನನ್ನ ಮದುವೆ ಮಾಡಿಸೋ ಅವಶ್ಯಕತೆ ಇಲ್ಲ. ನನ್ನ ಕುಟುಂಬದ ಪರವಾಗಿ ನಾನು ನಿಮಗೆ ಮಾತು ಕೊಡ್ತೀನಿ. ನನ್ನ ಮಾತನ್ನ ನಡೆಸ್ಕೊಡ್ದೇ ಇದ್ರೆ ಇವ್ ನನ್ನ ತಮ್ಮನೇ ಅಲ್ಲ. ಶಾಸ್ತ್ರಿಗಳೇ, ಲಗ್ನ ಪತ್ರಿಕೆ ಓದಿ. ಸರಿಮ್ಮ.
ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಎಷ್ಟು ಹೇಳಿದ್ರು ನಿಮ್ಮ ಸಂಕಟ ಕಡಿಮೆ ಆಗಲ್ಲ ಅಂತ ನನಗೆ ಗೊತ್ತು. ಬಟ್ ಐ ಆಮ್ ರಿಯಲಿ ಸಾರಿ. ನಿಮ್ಮ ತಪ್ಪಲ್ಲ ಅಂತ ಹೇಳಿದ್ನಲ್ಲ, ನೀವು ಸಾರಿ ಹೇಳಬೇಡಿ. ಹೀಗಾಗಿರೋದಕ್ಕೆಲ್ಲ ನಾನು ಕ್ಷಮೆ ಕೇಳದಿರೋದಕ್ಕಾಗದೇ ಇಲ್ಲ. ನಾನು ಮಾಡಿದ ತಪ್ಪಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ, ನನಗೂ ಸಂಕಟ ಆಗಿದೆ. ಐ ಮೀನ್ ಇಟ್. ದಯವಿಟ್ಟು ಸಿಂಪತಿ ತೋರಿಸ್ಬೇಡಿ. ನನ್ನ ಸಿಂಪತಿ ತೋರಿಸ್ತಾ ಇಲ್ಲ, ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಭೂಮಿಕಾ, ನನ್ನ ಜೀವನದಲ್ಲೂ ಉತ್ತರ ಇಲ್ಲದೆ ಇರೋ ಎಷ್ಟೋ ಪ್ರಶ್ನೆಗಳಿವೆ. ಹಾಗಾಗಿ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬಲ್ಲೆ. ಆನೆಸ್ಟಾಗಿ ಒಂದು ವಿಚಾರ ಹೇಳ್ತೀನಿ. ನನ್ನ ತಂಗಿ ಅವಳ ಜೀವನದಲ್ಲಿ ಎಷ್ಟು ಖುಷಿಯಾಗಿರಬೇಕು, ಎಷ್ಟು ಸಂತೋಷವಾಗಿರಬೇಕು, ಅವಳಿಗೆ ಏನೇನೆಲ್ಲ ಆಗಬೇಕು ಅಂತ ಬಯಸ್ತೀನೋ ಅದೆಲ್ಲವೂ ನಿಮ್ಮ ಜೀವನದಲ್ಲಿ ಆಗಲಿ ಅಂತ ಬಯಸ್ತೀನಿ. ಯು ನೋ ವಾಟ್ ಮಿಸ್ಟರ್ ದೇವಾ, ಈ ಫೀಲಿಂಗ್ಸು, ಈ ಸೆಂಟಿಮೆಂಟ್ಸು ಇದು ನಿಮ್ಗೆ ಸೂಟ್ ಆಗಲ್ಲ. ಸೊ ಪ್ಲೀಸ್ ಡೋಂಟ್ ಟ್ರೈ. ಯು ಆರ್ ರೈಟ್, ನನಗೆ ಅದೆಲ್ಲ ಅಭ್ಯಾಸ ಇಲ್ಲ. ಬಟ್ ಎಷ್ಟೇ ಹೇಳಿದ್ರು ನನಗೆ ನಿಮ್ಮ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗಲ್ಲ. ನನಗೂ ಅಷ್ಟೆ. ನಿಮ್ಮ ಮೇಲಿರೋ ಒಪಿನಿಯನ್ ಚೇಂಜ್ ಆಗಲ್ಲ, ಆಗೋದೇ ಇಲ್ಲ. ಕೆಲವು ವಿಷಯದಲ್ಲಿ ನಾವಿಬ್ರು ಎಷ್ಟು ಡಿಫ್ರೆಂಟ್ ಅಲ್ವಾ? ಹಾಗೆ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಾವು ಮುಂಚೆ ಹೇಗಿದ್ವೋ ಹಾಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಬಟ್ ಸ್ವಲ್ಪ ದೂರ ನಾವು ಜೊತೆಗೆ ನಡಿಬೇಕಾಗುತ್ತೆ. ನಿಮ್ಮ ಮನೆ ತನಕ. ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ನಡೀರಿ. ಜೀವನದಲ್ಲಿ ಕೆಲವರು ಮುಂದೆ ಹೋಗದೆ ಅಲ್ಲೇ ನಿಂತಿರ್ತಾರಲ್ಲ, ಅದರಲ್ಲಿ ಭೂಮಿಕಾ ಕೂಡ ಒಬ್ಬಳು. ಫಸ್ಟ್ ಟೈಮ್ ಅವಳು ಮನೆಗೆ ಹೋಗಿದ್ದಾಗ ಕೆಲಸದವಳು ಅಂತ ತಿಳ್ಕೊಂಡಿದ್ದೆ. ಏನೇ ಆದರೂ ಆ ಹುಡುಗಿ ನಮಗೆ ದೊಡ್ಡ ತಲೆನೋವು. ಅಯ್ಯೋ ದೇವ್ರೆ, ಏನ್ ತಲೆನೋವು? ಮಹಿಮನ ಎಂಗೇಜ್ಮೆಂಟ್ ಅವಳಿಂದಾಗಿತ್ತು ತಾನೆ. ಈಗ ಮಹಿಮಾ ಜೀವನ ಮದುವೆ ಕೂಡ ಹಾಗೇ ಆಗುತ್ತೆ. ಏನು ಹೇಳಕ್ಕಾಗಲ್ಲ. ಆ ಜೀವನ್ ಅವನ ಅಕ್ಕನ ವಿಷಯದಲ್ಲಿ ತುಂಬ ಸೆಂಟಿಮೆಂಟಲ್. ಏನು ಮಹಿಮಾ ಮದುವೆ ನಿಲ್ಲಿಸೋದಕ್ಕೆ ಇನ್ನೇನು ಕಾರಣ ಹುಡುಕ್ತಾನೋ ಅಂತ ನನಗೆ ಭಯ ಆಗ್ತಾ ಇದೆ. ನೋ, ನೆವರ್. ಹಂಗಾಗ ಸಾಧ್ಯನೇ ಇಲ್ಲ. ಅದೇನು ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಾ? ಆ ಥರ ಆಗದೆ ಇರೋದಕ್ಕೆ ನನ್ನ ಹತ್ರ ಒಂದು ಸೂಪರ್ ಆದ ಪ್ಲಾನ್ ಇದೆ. ಕೂತ್ಕೋ ಕೂತ್ಕೋ. ಭೂಮಿಕಂಗೆ ನಾವೇ ಹುಡುಕು ಅಷ್ಟೇ ಅಲ್ಲ, ನಾವೇ ಮುಂದೆ ನಿಂತು ಮದುವೆನೂ ಮಾಡಿಸ್ಬೇಕು. ಇಷ್ಟು ವರ್ಷ ಆದರೂ ಅವಳ ಮನೆಯವರೇ ಅವಳ ಮದುವೆ ಮಾಡ್ಸೋಕ್ಕಾಗಲಿಲ್ಲ. ನಾವೇನು ಮಾಡೋಕ್ಕಾಗತ್ತೆ? ಅವಳಿಗೆ ಸೆಟ್ ಆಗೋ ವರ ನಮ್ಮ ಕಸ್ಟಡಿಲಿ ಇದ್ದಾನಲ್ಲ. ಯಾರು? ಮತ್ತಿನ್ಯಾರು? ನಮ್ಮ ಗೌತಮ್. ಗೌತಮ್ ಗೌತಮ್ ಆ ಹುಡುಗಿನ ಮದುವೆ ಆಗ್ಬೇಕಾ? ನೀನು ಏನಾದ್ರು ತಲೆ ಕೆಟ್ಟಿದ್ಯಾ? ಅವಳಂತ ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗಿ ನಮ್ಮನೆ ಸೊಸೆಯಾಗಿ ತಂದ್ಕೋಬೇಕಾ? ಇಷ್ಟೇ. ಅದರಿಂದ ನಮಗೆ ಲಾಭ ಆದರೆ ನಿನ್ನ ಮಗಳನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸೊಸೆಯಾಗಿ ಕೊಟ್ಟಿಲ್ವಾ? ಅದೇ ಮಿಡ್ಲ್ ಕ್ಲಾಸ್ ಹುಡುಗಿ ನಿನ್ನ ಮನೆಗೆ ಸೊಸೆಯಾಗಿ ಬಂದ್ರೆ ವಿನ್ ವಿನ್ ಸಿಚುವೇಶನ್ ಆಗತ್ತೆ. ಅವಳು ನಿನ್ನ ಕಂಟ್ರೋಲಲ್ಲಿ ಇರ್ತಾಳೆ, ಅವ್ರ ಫ್ಯಾಮಿಲಿನೂ ನಿನ್ನ ಕಂಟ್ರೋಲಲ್ಲಿ ಇರುತ್ತೆ, ಅವಳ ಮನೆಯವರು ನಿನ್ನ ಕಂಟ್ರೋಲಲ್ಲಿ ಇರ್ತಾರೆ. ಅದ್ರ ಜೀವನ ಇದಾನಲ್ಲ, ನೀನು ಅಂದ್ಕೊಂಡಂಗಲ್ಲ. ಕಿಲಾಡಿ ಇದಾನವ, ಕಿಲಾಡಿ. ನಿನ್ನ ಕಂಟ್ರೋಲಲ್ಲಿ ಇರ್ತಾನೆ ಅಂತ ನನಗೆ ಡೌಟ್.
ಅದಕ್ಕೆ ಅವನ ಅಕ್ಕ ಈ ಮನೇಲಿದ್ರೆ ನಿನಗೆ ಒಳ್ಳೇದಲ್ವಾ? ಅವನೇ ತಾನೆ ಅವಕ್ಕೆ ಎಲ್ಲರ ಮುಂದೆ ಮಹಿಮನ್ ಮದುವೆಗೆ ಕಂಡೀಷನ್ ಹಾಕಿದ್ದು. ನಾವೆಲ್ಲರೂ ಅದನ್ನು ಒಪ್ಕೊಳ್ಳೇಬೇಕಾಯ್ತಲ್ಲ. ಗೌತಮ್ಗೆ ಈ ಸ್ಥಿತಿ ಬರಬಾರ್ದಾಗಿತ್ತು. ಅಂಥ ಕೋಟ್ಯಾಧೀಶ್ವರ, ಅಂಥ ದೊಡ್ಡ ಬಿಸ್ನೆಸ್ ಅನ್ನ ಬಿಟ್ಟು ತನ್ನ ಅಕ್ಕಂಗೆ ಗಂಡು ಹುಡ್ಕೋ ತರ ಮಾಡಿದ್ನಲ್ಲ. ಶಕುಂತಳ, ಆ ಗೌತಮ್ ಕುದುರೆ ಇದ್ದಂಗೆ, ಭೂಮಿಕಾ ಆ ಕುದುರೆ ಕಂಟ್ರೋಲ್ ಮಾಡೋ ಕೀ. ಗೌತಮ್ ಭೂಮಿಕನ ಮದುವೆ ಆಗ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ. ಡಬಲ್ ಡಿಗ್ರಿ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದ್ರೆ ಅವಳ ಪೊಸಿಷನ್ ಇಲ್ಲಿರುತ್ತೆ ಹೇಳು? ಕೆಲಸದವಳು ಮತ್ತೇನಾಗಿರುತ್ತೆ? ಒಂದ್ಸರ್ತಿ ಮದುವೆ ಆದ್ರೆ ಗೌತಮಿಗೆ ಬರೋ ಪ್ರಪೋಸಲ್ ಕೂಡ ನಿಂತು ಹೋಗುತ್ತೆ. ಯೋಚನೆ ಮಾಡು. ಈ ಐಡಿಯಾ ಅಂತೂ ಕೆಟ್ಟದಾಗಿಲ್ಲ, ಆದರೆ ಈ ಐಡಿಯಾ ನನಗೆ ಯಾಕೆ ಹೊಳಿಲಿಲ್ಲ? ಇಷ್ಟೇ ಫ್ರೀಯಾಗಿ ಸಿಗೋದ್ರ ಬೆಲೆ ಈಗ ಗೊತ್ತಾಗ್ತಾ ಇದೆಯಲ್ಲ. ನೀನು ಈ ಮನೆಗೆ ಬಂದಾಗ ಬೈ ಒನ್ ಗೆಟ್ ಒನ್ ಸ್ಕೀಮಲ್ಲಿ ಬಂದವನಲ್ವ ನಾನು? ನನ್ನಿಂದ ತುಂಬಾ ಉಪಯೋಗ ಆಗ್ತಾ ಇಲ್ವಾ? ನಾನು ಈಗಲೇ ಗೌತಮ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ. ನೋ ನೋ ಸಿಸ್ಟರ್, ಅಯ್ಯೋ ದೇವ್ರೆ, ಫೋನ್ ಕೆಳಗಿಡು, ಫೋನ್ ಕೆಳಗಿಡು. ಮೊದಲು ಭೂಮಿಕಾ ಮನೆಯವ್ರನ್ನ ಒಪ್ಸು, ಆಮೇಲೆ ಮಾತುಕತೆ. ಆದರೂ ಗೌತಮ್ಗೆ ಹೇಳ್ದೆ ಕೇಳಿದೆ. ಅಯ್ಯೋ ದೇವ್ರೆ, ಇಲ್ಲಿ ತನಕ ನೀನು ಹೇಳಿದ್ದಕ್ಕೆ ಗೌತಮ್ ಇಲ್ಲ ಅಂತ ಹೇಳಿದಾನ? ಎಮೋಷನಲ್ ಬ್ಲ್ಯಾಕ್ ಮೇಲ್. ನೀನು ಇದನ್ನ ಗೌತಮ್ ಮೇಲೆ ಮಾಡಬೇಕು, ಆವಾಗ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಮೊದಲು ಹೋಗಿ ಭೂಮಿಕಾ ಮನೆಯವ್ರನ್ನ ಒಪ್ಸು. ಅದೇನು ಕಷ್ಟ ಅಲ್ಲ, ನನಗೆ ಈಸಿಯಾಗಿ ಆಗತ್ತೆ. ನಾನು ಹೋಗಿ ನೇರವಾಗಿ ಮಾತಾಡಿದ್ರೆ ಸಾಕು, ಒಪ್ಕೋತಾರೆ. ಅಷ್ಟು ಮಾಡು ಮೊದಲು. ಒಂದು ಹುಡುಗಿಗೆ ಲೇಟ್ ಆಗಿ ಮದ್ವೆ ಆಗಬಹುದು, ಮದ್ವೆ ಆಗದೆ ಇರಬಹುದು. ಅದು ಶಂಸಕ್ಕಾಗದೆ ಇರುವಂತ ತಪ್ಪ? ಈ ತರ ಬೇಗ ಬೇಗ ಅವಸರದಲ್ಲಿ ಮದ್ವೆ ಮಾಡಿ ಕಳ್ಸಿ ಗಂಡನ ಮನೇಲಿ ಕಷ್ಟ ಸಹಿಸ್ಕೊಳ್ಳಕ್ಕೆ ಆಗದೆ, ಯಾರ ಹತ್ರನೂ ಹೊರಗೆ ಹೇಳ್ಕೊಳ್ಳಕ್ಕಾಗದೆ, ಗಂಡನ ಮನೇಲಿ ಇರಕ್ಕಾಗದೆ, ವಾಪಸ್ ಅವ್ರ ಮನೆಗೆ ಬರಕ್ಕಾಗದೆ ಹೆಣ್ಮಕ್ಳು ನೆರಳ್ತಿದ್ದಾರೆ. ನಿಮ್ಮ ಹತ್ರ ನಾನು ಕೇಳ್ಕೊತೀನಿ, ಇದನ್ನ ಇಲ್ಲೇ ನಿಲ್ಲಿಸ್ಬೇಡಿ. ಇನ್ ಮುಂದೆ ಯಾವತ್ತೂ ನಮಗೆ ಸಹಾಯ ಮಾಡಕ್ ಬರ್ಬೇಡಿ ಪ್ಲೀಸ್. ಗೆಳೆಯ, ಹೇ ಗೆಳೆಯ, ಹೇ ಗೆಳೆಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನಡಿ. ನೋ ನೋ, ನಾನ್ ನಂಬಲ್ಲ. ಇದುವರೆಗೂ ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದು ನಾನು ನೋಡೇ ಇಲ್ಲ. ನಿಜ ಹೇಳಿ, ಏನಾಯ್ತು? ಎಲ್ಲ ನಡಿಯಪ್ಪ ಪ್ಲೀಸ್, ಏನಾಯ್ತು ಹೇಳು. ಆನಂದ್, ನಿನ್ನ ಜೀವನದಲ್ಲಿ ಯಾವತ್ತಾದರೂ ಯಾರ ಮನಸ್ಗಾದ್ರೂ ಹರ್ಟ್ ಮಾಡಿದ್ಯಾ? ಯಾವತ್ತಾದ್ರೂ ಅಲ್ಲ ಕೇಳಿ, ಅಪರ್ಣಂಗೆ ಪ್ರತಿ ದಿವಸ ಹರ್ಟ್ ಮಾಡ್ತಾನೆ ಇರ್ತೀನಲ್ಲ. ನಾನು ಅದೆಲ್ಲ ಹೇಳಿದ್ದು, ಅದು ಮ್ಯಾಟ್ರೇ ಅಲ್ಲ ಕಣ. ನೀನು ಅವಳಿಗೆ ನೋವು ಮಾಡ್ತೀಯ, ಹಾಗೆ ಸಂತೋಷನೂ ಕೊಡ್ತೀಯ. ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ. ಆದರೆ ನಾನು ಮಾತಾಡ್ತಾ ಇರೋದು ಭೂಮಿಕಾ ಬಗ್ಗೆ. ನನ್ನಿಂದ ಅವಳ ಮನಸ್ಸು ತುಂಬ ನೋವಾಗಿದೆ. ಗೆಳೆಯ ನೋಡು, ನೀನು ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ. ನೀನು ಸತ್ಯ ಹೇಳಿದ್ರಿಂದ ಒಳ್ಳೇದೇ ಆಗಿದೆ. ಅವಳ ಜೀವನ ಹಾಳಾಗೋ ತಪ್ತು. ಈ ವಿಷಯಕ್ಕೆ ಅವಳು ನಿನ್ನ ಹತ್ರ ಬಂದು 1000 ಸರ್ತಿ ಥ್ಯಾಂಕ್ಸ್ ಹೇಳ್ತಾಳೆ. ನೋಡ್ತಾ, ಭೂಮಿಕಾ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕೆ ನಾನು ಕಾರಣ ಅಲ್ಲ ಅಂತ ನನಗೆ ಹೇಳ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಕಣ. ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಬ್ಬನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ. ಗೆಳೆಯ ನೋಡು, ನೀನು ಒಂದೇ ಒಂದ್ಸಲ ಯೋಚನೆ ಮಾಡು. ನೀನು ಸತ್ಯ ಹೇಳಲಿಲ್ಲ ಅಂದಿದ್ರೆ ಅವಳಿಗೆ ಮದುವೆ ಆಗ್ತಾ ಇತ್ತು. ಅವಳು ಇಡೀ ಜೀವನ ಹಾಳಾಗೋಗ್ತಾ ಇತ್ತು.
ಅಲ್ಲದೆ ನೀನು ಎಲ್ಲರ ಮುಂದೆ ಸಾರಿ ಕೇಳ್ದಲ್ಲಪ್ಪ. ನಾನು ಯಾವ ಥರ ಸಾರಿ ಕೇಳಿದೆ ಅನ್ನೋದು ವಿಷಯ ಅಲ್ಲ ಆನಂದ್. ಪಾಪ ಭೂಮಿಕಾ ತುಂಬಾ ಸಂಕಟ ಪಡ್ತಿರ್ತಾಳೆ. ಎಲ್ಲ ಮೊದಲಿನ ಥರ ಆಗಬೇಕು ಆನಂದ್. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ರೆಡಿ ಇದ್ದೀನಿ. ಒಡೆದಂಥ ಮನಸ್ಸಿಗೆ ಒಡನಾಡಿ ಬೇಕಿದೆ, ಏಕಾಂಗಿ ಬದುಕಿಗೆ